ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯಯ್ಯೋ, ಯಾರ್ದದು? ಯಡಿಯೂರಪ್ಪ. ಅಯ್ಯೋ, ಯಡಿಯೂರಪ್ಪ ಅವನ ಮಗ, ಅವ್ರದ್ದು ಉತ್ಸವ. ಯಡಿಯೂರಪ್ಪ ಅವನ ಮಗ, ಅವನ ಮಗನಪ್ಪ ಯಡಿಯೂರಪ್ಪ. ಯಡಿಯೂರಪ್ಪನವರ ಬಿ ಜೆ ಪಿ ಯಡಿಯೂರಪ್ಪನವರಪ್ಪ. ನೀವು ತಿಳ್ಕೊಳ್ಳಿ, ಬಿ ಜೆ ಪಿಗೆ ಯಡಿಯೂರಪ್ಪ ಅಪ್ಪ, ಬಿ ಜೆ ಪಿಗೆ ಯಡಿಯೂರಪ್ಪ ಅಪ್ಪ, ಯಡಿಯೂರಪ್ಪನ ಮಗನಿಗೆ ಯಡಿಯೂರಪ್ಪ ಅಪ್ಪ. ಆಯಿತಾ? ಈಗ ಅವನು ಯಡಿಯೂರಪ್ಪ ನಾನು ನೋಡಿದೆ, ಸುಮಾರು 50,000 ಕಾರ್ಗಳಂತೆ, 10,000 ಬಸ್ಗಳಂತೆ, ಆಮೇಲೆ ಸುಮಾರು 20 ಲಕ್ಷ ವಡೆ ಬೋಂಡ, ಆಮೇಲೆ ನೀವು ಹೋಗ್ಲಿಲ್ವಾ? ಹೋಗಲಿಲ್ಲ. ಇದಂತೆ ಯಾವುದು ಮೈಸೂರು ಪಾಕ್ ಆಯಿತಾ? ಆಮೇಲೆ ಒಬ್ಬೊಬ್ಬೊಬ್ಬ ಮಠಾಧಿಪತಿಗಳು, ಅವ್ರ ಬಗ್ಗೆ ನನಗೆ ಭಾಳ ಗೌರವ. 10,000 ಜನ ಹೋಗ್ತಾರಂತಲ್ಲ, ಯಾಕೆ ಹೋಗ್ತಾರೆ ಅವರು? ಕಾರಣ ಛಲಬೇಕು ಶರಣಂಗೆ ಪರದೊನವನು ಅಲ್ಲನೆಂಬ, ಶರಬೇಕು ಶರಣಂಗೆ ಪರಸತಿಯನ್ನು ಅಲ್ಲಮೆಂಬ, ಕಳೆಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಯಾವುದುವೇ ಯಡಿಯೂರಪ್ಪನ ಸಮಾರಂಭದಲ್ಲಿಲ್ಲ. ಅದೊಂದು ಕೂಟ. ಯಡಿಯೂರಪ್ಪ ಈ ರಾಜ್ಯ ಹಾಳು ಮಾಡಿದವನೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ. ಇವರಿಬ್ಬರು ಸೇರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಮಾಡಬಾರ್ದು ಅನಾಚಾರ ಮಾಡಿ, ಎಮ್ ಎಲ್ ಎಗಳು ವ್ಯಾಪಾರಕ್ಕೆ ₹1 ₹2 ಅಲ್ಲ, 40 ಕೋಟಿ ಅವರೆಲ್ಲರೂ ಬಾಂಬೆಲಿ ಇಟ್ಟರು. ಅಸೆಂಬ್ಲಿ ಒಳಗೆ ಮೆಂಬರ್ಗಳನ್ನೆಲ್ಲ. ಆಮೇಲೆ ಇವರು ಬಳ್ಳಾರಿಯವರು, ಅವರೊಂದು ಗುಂಪಿದೆ, ರಾಕ್ಷಸರು ಬಳ್ಳಾರಿಯವರು. ಅವರು ಒಬ್ಬ ಎಮ್ ಎಲ್ ಎ ಹಿಡ್ಕೊಂಬಂದು ಮಂತ್ರಿಗಳು ಮಾಡಿ, ಇವರೆಲ್ಲ ಮಾಡಿ ಯಡಿಯೂರಪ್ಪನಿಗೆ, ಅವನು ಯಡಿಯೂರಪ್ಪ ಶಾಲು ಹಾಕುತ್ತಾನೆ, ಹಸಿರು ಶಾಲು. ಏನು ಅಧಿಕಾರ ಇದೆ? MD ನಂಜುಂಡಸ್ವಾಮಿ ನೆನ್ಕೊಳ್ಬೇಕು. ನಂಜುಂಡಸ್ವಾಮಿ ಒಬ್ಬ ದೊಡ್ಡ ಮನುಷ್ಯ, ನಮ್ಮ ಸ್ನೇಹಿತನೇ. ಅವ್ರ ಮಗಳು ಮನೆ ಸಿಕ್ಕಿದ್ರು ನನಗೆ. ಆಯಿತಾ? ಈ ಶಾಲೆ ಹಾಕೊಳ್ಳೋಕ್ಕೆ ನಂಜುಂಡಸ್ವಾಮಿ ಒಬ್ಬರಿಗೆ ಅಧಿಕಾರ, ಯಡಿಯೂರಪ್ಪನಿಗೂ ಇಲ್ಲ, ಅವ್ರ ಅಪ್ಪನಿಗೂ ಇಲ್ಲ. ಯಾಕೆ ಹಾಕತ್ತವ್ರಿಗೆ ಗೊತ್ತಿಲ್ಲ. ಎಲ್ಲ ಸ್ವಾಮೀಜಿಗಳು ಅದಿರಲಿ ಏನೋ. ಆಮೇಲೆ ಸ್ವಾಮಿಗಳು ಅವರ ನಾನು ಹೇಳ್ತೀನಿ, ಮಠಾಧಿಪತಿಗಳ ಬಗ್ಗೆ ಭಾಳ ಗೌರವ. ಒಂದು ಕಾಲದಲ್ಲಿ ಮಠಗಳು ಅಂದ್ರೇನು? ಬೆಂಗಳೂರಿನಲ್ಲೇ ಶಿವರಾತ್ರೀಶ್ವರರು ಅದ್ಭುತವಾದ ಮಠ. ಇವತ್ತು ನಾವು ಆ ಥರ ನೋಡೋಕ್ಕಾಗೋದಿಲ್ಲ. ಗೊತ್ತಾಯಿತು? ಇದಲ್ಲೇ ಯಾವುದು ಚಿತ್ರದುರ್ಗದಲ್ಲೇ ಎಂಥ ಮಹನೀಯರು ಮಠಗಳು, ಅದ್ಭುತ. ಈ ಸ್ವಾಮಿಗಳು 10,000 ಜನ ಯಾಕೆ ಹೋದರು? ಯಾಕೆ ಅವ್ರನ್ನ ಕರ್ಕೊಂಡು ಹೋದರು? ನಾನು ಕೈ ಮುಗಿದು ಹೇಳ್ತೀನಿ, ಸ್ವಾಮಿಗಳೇ ನಿಮ್ಮನ್ನು ಹಾಳು ಮಾಡಿಬಿಟ್ಟ ಯಡಿಯೂರಪ್ಪ. ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಏನೋ ಅಕಸ್ಮಾತ್ ಹೋಗ್ಬಿಟ್ಟಿದ್ದೀರಿ, ಇನ್ನು ಮುಂದೆ ಹೋಗ್ಬೇಡಿ, ದಯವಿಟ್ಟು ಹೋಗ್ಕೋಬೇಡಿ. ನಿಮಗೆ ಮಠಾಧಿಪತಿಗಳು ಅಂದರೆ ನಿಮ್ಗೆ ಒಂದು ಗೌರವ ಇದೆ, ಎಲ್ಲ ಇದೆ, ಖಂಡಿತ ಹೋಗಬೇಡಿ. ಇದು ಒಳ್ಳೆಯದಲ್ಲ. ಯಡಿಯೂರಪ್ಪ 51 ವರ್ಷ ಯಾಕೆ ಮಾಡ್ಕೊಳ್ಳೋದು? ಕಾರಣ ಏನು? ಯಡಿಯೂರಪ್ಪನಿಗಿಂತ ನಾನು ಇನ್ನೂ ಹಿರಿಯ. ಅಯ್ಯೋ 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 ಅಯ್ಯೋ, ಸುಮಾರು ನನ್ನ ಹೋರಾಟ 59ರಿಂದ. ಆಯಿತಾ? ಯಡಿಯೂರಪ್ಪನಿಗೆ ಹೇಳ್ತೀನಿ, ನಂದೊಂದು ಫಂಕ್ಷನ್ ಮಾಡ್ತೇನೆ, ನಂದೊಂದು ಅಭಿನವಾಸ ಮಾಡ್ತೇನೆ ಯಡಿಯೂರಪ್ಪ. ಬರೀ ನಿನ್ನ ಮಾಡ್ಕೊಂಡಲ್ಲ, ನಿನಗಿಂತ ಜಾಸ್ತಿ ಮಾಡ್ತೀಯಾ? ಮಾಡಲ್ಲ. ಆಮೇಲೆ ಯಡಿಯೂರಪ್ಪ ಎಂದೂ ನಕ್ಕಿಲ್ಲ, ಗೊತ್ತಾ? ಭಾಳ ಕಷ್ಟ ನಗೋದು. ಇವತ್ತೊಂದು ಫೋಟೋ ಹಾಕೋರೆ ಕನ್ನಡಪ್ರಭದಲ್ಲಿ, ಅದು ಆರ್ಟಿಫಿಷಿಯಲ್ ಆಗಿ ನಕ್ಕಂಗೆ. ನಕ್ಕೇ ಇಲ್ಲ, ಈ ಜನ್ಮದಲ್ಲಿ ನಕ್ಕಿಲ್ಲ, ನಗದೇ ಇಲ್ಲ. ದೇವರು ಒಂದು ನಿಮಿಷ, ದೇವರು ಒಳ್ಳೇದು ಮಾಡಲಿ, ಅವನೇನಾರು ಮಾಡ್ಕೊಂಡು ಹೋಗಲಿ. ನೀವು ಕೇಳಿದ್ರಿ ಅಂತ ನಾನು ಸತ್ಯ ಹೇಳಬೇಕಾಯಿತು, ಹೇಳಿದ್ದೀನಿ. ಅವು ಏನಾರು ಮಾಡ್ಕೊಂಡು ಹೋಗಲಿ, ನಮಗೇನೇ ಆಗಬೇಕು. ಆಮೇಲೆ ನಿನ್ನೆ ರಾತ್ರಿ
ಪುರಪ್ರವೇಶವಂತೆ ಯಾರು ಜಗದ್ಗುರುಗಳಿವರು ಪುರಪ್ರವೇಶ ಮಾಡೋಕ್ಕೆ ಛೇ ಇದು ನಾನು ಹೇಳಿದ್ದೇನೆ, ಪ್ರಾಮಾಣಿಕವಾಗಿ ಮಾತನಾಡಿದ್ದೇನೆ. ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ. ತಾವು ಯಾವ ರೀತಿ ಸುದ್ದಿ ಕೊಡ್ಬೋದು. ಇನ್ನೇನು ಆಯ್ತನ್ರಿ? ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಯಾವುದು ಪಶ್ಚಿಮ ಬಂಗಾಳ ಚುನಾವಣೆ ಬಗ್ಗೆ? ವೆಸ್ಟ್